ಸರ್, ಈಗ SIR ಯಾವುದೇ ಕಾರಣಕ್ಕೂ ಜಾರಿ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಂದು ಆಗ್ರಹ ಆಗಿದೆ ಸಮಾವೇಶ. ಈಗ SIR ವಿಚಾರದಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿ ನೀವು 65,000 ವೋಟ್ ಡಿಲೀಟ್ ಆಗಿದೆ. ತಮಿಳ್ನಾಡಲ್ಲಿ ನೋಡಿ 65,000 ಡಿಲೀಟ್ ಆಗಿದೆ. ಆ ಕಾರಣಕ್ಕೆ ಎಲ್ಲ ಸ್ಟೇಟಲ್ಲೂ BJP ಅವ್ರು ಬಿಟ್ಟು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಆಲ್ ರೀಜನಲ್ ಪಾರ್ಟಿಯವರು SIR ಬೇಡನೇ ಅಂತ ಹೇಳ್ತಾ ಇರೋದು. ಇವಾಗ ಸಮಾವೇಶದಲ್ಲಿ ಅದೇ ತೀರ್ಮಾನ ಮಾಡಿದ್ದಾರೆ ಸರ್. ಜೊತೆಗೆ ರಾಜ್ಯ ಸರ್ಕಾರ ಅದನ್ನು ಅಂಗೀಕಾರ ಮಾಡೋದು ಇಲ್ಲ. SIR ನಾವು ಮಾಡೋ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಅವಕಾಶ ಕೊಡಬಾರ್ದು ಅಂತ ಹೇಳಿ ಇಲ್ಲ. ಹೌದು, ನಾವು ಈಗ ಅದು ತೀರ್ಮಾನ ಯಾರು ತೊಗೊಳ್ಬೇಕು? ಕೇಂದ್ರ ಸರ್ಕಾರ ತೊಗೊಂಡಿರೋದು. ಈಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಹೋರಾಟ ಮಾಡಲು ಮಮತಾ ಬ್ಯಾನರ್ಜಿಯವರು, ಅವರೇ ಸ್ವತಃ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡು ಅವರೇ ವಾದ ಮಾಡಿಕೊಂಡ್ರು. ಸರ್, ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನ ಏಜೆಂಟ್ಗಳು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನದ ಏಜೆಂಟ್ಗಳು ಅಂತೇಳಿ ಅದು ಅವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತಿದ್ದಿಲ್ಲ. ಅವ್ರ ಪ್ರಶ್ನೆ ನಾನು ಕೇಳಿದ್ರೆ ಸಾಕು. ನಡೀರಿ. ಈಗ ನೋಡ್ರಿ, ಈಗ ಇವತ್ತು ನೋಡಿದೆ ಪೇಪರಲ್ಲಿ ನಾನು ₹3 ಎಷ್ಟು ಜಾಸ್ತಿ ಮಾಡಿರೋದು? ₹3 ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಕರೆಕ್ಟ್ ತಾನೆ? ಹೆಂಗೆ ಪಾಪ ಬಡವ್ರು ಹೆಂಗೆ ಇದು ಮಾಡ್ಕೊಳ್ಳೋದು, ಜೀವನ ಮಾಡೋದು? ಈಗ ಡೀಸೆಲ್ ರೇಟ್ ಬೆಲೆ ಜಾಸ್ತಿ ಮಾಡಿದ್ರೆ ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗ್ತದೆ. ತರಕಾರದಲ್ಲೂ ಜಾಸ್ತಿ ಆಗ್ತದೆ, ಮತ್ತೊಂದಲ್ಲಿ ಎಲ್ಲದರಲ್ಲೂ ಜಾಸ್ತಿ ಆಗ್ತದೆ. ಅಗತ್ಯ ಏನಿತ್ತು, ಮಾಡೋದು ಏನಿತ್ತು? ಇದೇ ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ನೋಡಿದ್ವಿ. ನಾನು 20 ವರ್ಷ ಹಿಂದೆ ಹೇಳ್ತಾ ಇರೋದು. 2013ಕ್ಕಿಂತ ಮುಂಚೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇರುವಾಗ BJP ಅವರು 20 ಪೈಸಾ 30 ಪೈಸಾ ಏನಾರ ರೈಸ್ ಮಾಡಿದ್ರು ಎಲ್ಲ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡೋರು. ಈಗ ನಾವೇನು ಮಾಡಬೇಕು? ಈಗ ₹3 ಜಾಸ್ತಿ ಮಾಡಿದಿರಲ್ಲಪ್ಪ, ಏನು ಮಾಡಬೇಕು? ಇನ್ನಷ್ಟು ರೈಸ್ ಆಗೋ ಸಾಧ್ಯತೆ ಇದೆ. ಅವ್ರು ಏನು ಬೇಕಾದ್ ಮಾಡ್ತಾರೆ ರೀ, ಜನ ಅವ್ರು ನಂಬ್ತವ್ರೆ ಅಷ್ಟೇ. ಅಂದರೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅಂತ. 100ಕ್ಕೆ 100 ಒಂದೇ ಸತಿ ₹3 ಮಾಡಿದ್ರೆ ಎಷ್ಟು ಇದು ಆಗ್ತದೆ ಹೇಳಿ? ಜನಗಳಿಗೆ ತೊಂದರೆ ಆಗ್ತದೆ, ಬಡವರಿಗೆ. ಸರ್, ಈಗ SIR ಯಾವುದೇ ಕಾರಣಕ್ಕೂ ಜಾರಿ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಂದು ಆಗ್ರಹ ಆಗಿದೆ ಸಮಾವೇಶ. ಈಗ SIR ವಿಚಾರದಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿ ನೀವು 65,000 ವೋಟ್ ಡಿಲೀಟ್ ಆಗಿದೆ. ತಮಿಳ್ನಾಡಲ್ಲಿ ನೋಡಿ 65,000 ಡಿಲೀಟ್ ಆಗಿದೆ. ಆ ಕಾರಣಕ್ಕೆ ಎಲ್ಲ ಸ್ಟೇಟಲ್ಲೂ BJP ಅವ್ರು ಬಿಟ್ಟು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಆಲ್ ರೀಜನಲ್ ಪಾರ್ಟಿಯವರು SIR ಬೇಡನೇ ಅಂತ ಹೇಳ್ತಾ ಇರೋದು. ಇವಾಗ ಸಮಾವೇಶದಲ್ಲಿ ಅದೇ ತೀರ್ಮಾನ ಮಾಡಿದ್ದಾರೆ ಸರ್. ಜೊತೆಗೆ ರಾಜ್ಯ ಸರ್ಕಾರ ಅದನ್ನು ಅಂಗೀಕಾರ ಮಾಡೋದು ಇಲ್ಲ. SIR ನಾವು ಮಾಡೋ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಅವಕಾಶ ಕೊಡಬಾರ್ದು ಅಂತ ಹೇಳಿ ಇಲ್ಲ. ಹೌದು, ನಾವು ಈಗ ಅದು ತೀರ್ಮಾನ ಯಾರು ತೊಗೊಳ್ಬೇಕು? ಕೇಂದ್ರ ಸರ್ಕಾರ ತೊಗೊಂಡಿರೋದು. ಈಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಹೋರಾಟ ಮಾಡಲು ಮಮತಾ ಬ್ಯಾನರ್ಜಿಯವರು, ಅವರೇ ಸ್ವತಃ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡು ಅವರೇ ವಾದ ಮಾಡಿಕೊಂಡ್ರು. ಸರ್, ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನ ಏಜೆಂಟ್ಗಳು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನದ ಏಜೆಂಟ್ಗಳು ಅಂತೇಳಿ ಅದು ಅವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತಿದ್ದಿಲ್ಲ. ಅವ್ರ ಪ್ರಶ್ನೆ ನಾನು ಕೇಳಿದ್ರೆ ಸಾಕು. ನಡೀರಿ. ಈಗ ನೋಡ್ರಿ, ಈಗ ಇವತ್ತು ನೋಡಿದೆ ಪೇಪರಲ್ಲಿ ನಾನು ₹3 ಎಷ್ಟು ಜಾಸ್ತಿ ಮಾಡಿರೋದು? ₹3 ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಕರೆಕ್ಟ್ ತಾನೆ? ಹೆಂಗೆ ಪಾಪ ಬಡವ್ರು ಹೆಂಗೆ ಇದು ಮಾಡ್ಕೊಳ್ಳೋದು, ಜೀವನ ಮಾಡೋದು? ಈಗ ಡೀಸೆಲ್ ರೇಟ್ ಬೆಲೆ ಜಾಸ್ತಿ ಮಾಡಿದ್ರೆ ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗ್ತದೆ. ತರಕಾರದಲ್ಲೂ ಜಾಸ್ತಿ ಆಗ್ತದೆ, ಮತ್ತೊಂದಲ್ಲಿ ಎಲ್ಲದರಲ್ಲೂ ಜಾಸ್ತಿ ಆಗ್ತದೆ. ಅಗತ್ಯ ಏನಿತ್ತು, ಮಾಡೋದು ಏನಿತ್ತು? ಇದೇ ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ನೋಡಿದ್ವಿ. ನಾನು 20 ವರ್ಷ ಹಿಂದೆ ಹೇಳ್ತಾ ಇರೋದು. 2013ಕ್ಕಿಂತ ಮುಂಚೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇರುವಾಗ BJP ಅವರು 20 ಪೈಸಾ 30 ಪೈಸಾ ಏನಾರ ರೈಸ್ ಮಾಡಿದ್ರು ಎಲ್ಲ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡೋರು. ಈಗ ನಾವೇನು ಮಾಡಬೇಕು? ಈಗ ₹3 ಜಾಸ್ತಿ ಮಾಡಿದಿರಲ್ಲಪ್ಪ, ಏನು ಮಾಡಬೇಕು? ಇನ್ನಷ್ಟು ರೈಸ್ ಆಗೋ ಸಾಧ್ಯತೆ ಇದೆ. ಅವ್ರು ಏನು ಬೇಕಾದ್ ಮಾಡ್ತಾರೆ ರೀ, ಜನ ಅವ್ರು ನಂಬ್ತವ್ರೆ ಅಷ್ಟೇ. ಅಂದರೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅಂತ. 100ಕ್ಕೆ 100 ಒಂದೇ ಸತಿ ₹3 ಮಾಡಿದ್ರೆ ಎಷ್ಟು ಇದು ಆಗ್ತದೆ ಹೇಳಿ? ಜನಗಳಿಗೆ ತೊಂದರೆ ಆಗ್ತದೆ, ಬಡವರಿಗೆ.